ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಇರ್ತಾನ. ಒಂದ್ ಹಳ್ಳಿಗ್ ಹೊಂಟಿರ್ತಾನ. ಆ ಊರೊಳಗ ತಂದೊಂದ್ ಫ್ಯಾಕ್ಟ್ರಿ ಹಾಕ್ಬೇಕು ಅಂತ ಹೇಳಿ. ಆ ಹಳ್ಳಿ ಹತ್ರಕ್ ಹೋಗಿ ನಿಂತ ನೋಡ್ತಾನ, ದೊಡ್ಡದಾದ ಒಂದ್ ನದಿ ಹರಿದಿರ್ತದ. ಆ ನದಿ ದಾರಿಯಿಂದ ಹೋದ್ರೆ 20 ನಿಮಿಷ ಆಗ್ತಿರ್ತದ. ಸುತ್ತ ಹಾಕಿ ರೋಡ್ ದಾರಿಯಿಂದ ಹೋದ್ರೆ 2 ತಾಸ್ ಹತ್ತಿರ್ತದ. ಅವ ಯೋಚನೆ ಮಾಡ್ತಾನ, ನನ್ ಸಮಯ ಉಳಿಬೇಕಲ್ಲ ಅಂತ ಹೇಳಿ ಅವ ಏನ್ ಯೋಚನೆ ಮಾಡ್ತಾನ, ರೋಡಿಂದ ಹೋಗುದ್ ಬೇಡ, ಬೋಟಿನೊಳಗ್ ಕೂತ್ ನದಿ ಪಾರ್ ಮಾಡಿ ಹೋಗುಣು ಅಂತ ಹೇಳಿ ಯೋಚನೆ ಮಾಡ್ತಾನ. ಅಲ್ಲೊಬ್ಬ ನಾವಿಕ ಇರ್ತಾನ, ಅವ್ನ್ ಬೋಟ್ ಒಳಗ್ ಹತ್ತಿ ಕೊಡ್ತಾನ. ನದಿ ಒಳಗ್ ಹೋಗ್ತಿರ್ತದ ಬೋಟ್. ಅವಾಗ ಕೇಳ್ತಾನ, ನಾ ಯಾರ್ ನಿನಗ್ ಗುರ್ತೇನು ಅಂತ ಹೇಳಿ ನಾವಿಕನಿಗೆ ಕ್ಷಮಿಸಿ ಸರ್, ನನಗ್ ನೀವ್ ಯಾರಂತ ಗುರ್ತಿಲ್ಲ. ಅವ್ನ್ ಸಿಟ್ಟು ಬಂದ್ಬಿಡ್ತದ. ಆ ದಿನಂಪ್ರತಿ ಆದ್ರ ಪೇಪರ್ ಒಳಗ್ ನನ್ ಫೋಟೋ ಬರ್ತದ, ನಾ ಎಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ನಿನಗ್ ಗುರ್ತಿಲ್ಲ ನಿನಗ ಅಂತ ಕೇಳ್ತಾನ. ಅವಾಗ ನಾವಿಕ, ಇಲ್ಲ ಸರ್, ನಾ ಸಣ್ಣದವನ್ ಇದ್ದಾಗನೆ ಕುಟುಂಬದ ಜವಾಬ್ದಾರಿ ನನ್ ಮ್ಯಾಲ್ ಬಿತ್ತು, ನನಗ್ ಓದ್ಲಿಕ್ಕ ಬರೀಲಿಕ್ಕ ಬರಂಗಿಲ್ಲ, ಹಂಗಾಗಿ ನಾ ಯಾವ್ದೇ ಪೇಪರ್ ಮ್ಯಾಗಝಿನ್ಸ್ ನೋಡಿಲ್ಲ ಅಂತ ಹೇಳ್ತಾನೆ. ಅವ ಏನು ಓದ್ಲಿಕ್ಕ ಬರೀಲಿಕ್ಕ ಬರ್ಲಾರ್ದಂತ ಜೀವನ ಏನು ಅಂತ ಹೇಳಿ ಅವನಿಗೆ ತುಚ್ಛವಾಗಿ ಮಾತಾಡಿ ನಗ್ಲಿಕ್ ಚಾಲು ಮಾಡ್ತಾನ. ನಾವಿಕ ಇದ್ದವ ಹೌದಲ್ಲ ಅಂತ ಹೇಳಿ ತಲಿ ಕೆಳಗ್ ಹಾಕ್ತಾನ. ಮತ್ತ ಕೇಳ್ತಾನ, ನೀ ದೊಡ್ಡ ಊರ್ ನೋಡಿ ಏನು, ಈ ನದಿ ದಾಟಿ ಹೋದ್ಮೇಲೆ ಎಷ್ಟು ದೊಡ್ಡ ದೊಡ್ಡ ಊರ್ ಬರ್ತಾವ ಗುರ್ತದ ನೋಡಿ, ಆ ಊರೊಳಗೆಲ್ಲ ದೊಡ್ಡ ದೊಡ್ಡ ಕಂಪ್ನಿ ನನ್ನೂನೇ ಅವ ಅಂತ ಹೇಳ್ತಾನೆ. ಇಲ್ಲ, ನಂದು ಕೆಲ್ಸಾನೇ ಇದಲ್ಲ, ಹಂಗಾಗಿ ನಾ ಊರ್ ಬಿಟ್ಟು ಹೊರಗ್ ಹೋಗಿಲ್ಲ ಅಂತಾನೆ. ಐ, ನೀ ಊರ್ ಬಿಟ್ಟು ಹೊರಗ್ ಹೋಗಿಲ್ಲ ಅಂತ ಹೇಳಿ ಅವ್ನ್ ಮತ್ತ ವ್ಯಂಗ್ಯ ಮಾಡಿ ನಗ್ಲಿಕ್ ಚಾಲು ಮಾಡ್ತಾನ. ಅವ ವ್ಯಂಗ್ಯ ಮಾಡಿ ಮಾತಾಡುದ್ರೊಳಗ, ಹೌದಲ್ಲ, ಏನಿದು ನಂದು ಒಂದ್ ಜೀವನ ಅಂತ ಹೇಳಿ ನಾವಿಕ ಯೋಚನೆ ಮಾಡ್ಕೊತ ಹೋಗಿ ಒಂದು ಕಲ್ಲಿಗ ಬೋಟ್ ಅನ್ನ ಗುದ್ದಿ ಬಿಡ್ತಾನ. ಬೋಟ್ ಗುದ್ದುದಾದ್ಮೇಲೆ ಆ ಬೋಟಿಗ ತೂತ್ ಬಿದ್ಬಿಡ್ತದ, ನೀರ್ ಬರ್ಲಿಕ್ ಚಾಲು ಆಗ್ತದ. ಅವಾಗ ಗಾಬರಿ ಆಗ್ತಾನ ಬಿಸ್ನೆಸ್ ಮನ್. ಏನಾತು ಅಂತ ಕೇಳ್ತಾನ. ಇಲ್ಲ, ಒಂಚೂರ್ ಬೋಟಿಗ್ ಕಚ್ಚಾಗ್ಯದ, ನೀರ್ ಬರ್ಲಿರ್ತದ, ನಿಮಗ್ ಈಸ್ಲಿಕ್ ಬರ್ತದ ಇಲ್ಲೋ ಅಂತ ಕೇಳ್ತಾನ. ನನಗ್ ಈಸ್ಲಿಕ್ಕೆಲ್ಲ ಬರಂಗಿಲ್ಲಲ್ಲ ಅಂತಂತಾನ. ಅವಾಗ ನಾವಿಕ ನಕ್ ಕೇಳ್ತಾನ, ಬರೀ ನನಗ ದೊಡ್ಡ ಊರ್ನ ನೋಡಿಲ್ಲ, ಓದ್ಲಿಕ್ಕ ಬರೀಲಿಕ್ಕ ಬರಂಗಿಲ್ಲ, ಆದ್ರ ಜೀವನವನ್ನ ಹೆಂಗ್ ಉಳ್ಸ್ಕೊಳ್ಳೋದ್ ನನಗ ಗುರ್ತದ, ಅಂಜ್ಲಿಕ್ ಹೋಗ್ಬೇಡ್ರಿ, ನೀರೊಳಗ್ ನಾ ಜಿಗಿತೀನಿ, ನೀವು ಜಿಗಿರಿ, ನನ್ ಗಟ್ಟಿಯಾಗಿ ಹಿಡ್ಕೋರಿ, ಈ ನದಿಯನ್ನ ನಾ ನಿಮಗ್ ದಾಟಿಸ್ತೀನಿ ಅಂತ ಹೇಳ್ತಾನ. ಅವಾಗ ಬಿಸ್ನೆಸ್ ಮ್ಯಾನ್ ಗುರ್ತಾಗ್ತದ, ಜೀವನದ ಒಳಗ ಎಲ್ಲಾ ಕಲ್ತ್ರು ಕೆಲವೊಂದ್ ವಿಷಯಗಳನ್ನ ಮನುಷ್ಯ ಬಿಟ್ಟೇ ಇರ್ತಾನ. ಹಂಗಾಗಿ ನಾನು ಶ್ರೇಷ್ಠ ಅನ್ನುವ ಮನೋಭಾವನೆಯನ್ನ ನಾವು ಬಿಡ್ಬೇಕು. ಪ್ರತಿಯೊಬ್ಬ ಮನುಷ್ಯನೊಳಗ್ ಒಂದೇನೋ ಅತ್ಯುತ್ತಮವಾದ ಗುಣ ಇರ್ತದ, ಅದನ್ನ ನಾವ ಗೌರವಿಸ್ಬೇಕು. ಎಲ್ಲರೂ ಸಮಾನರೇ. ಈ ವಿಷಯವನ್ನ ಎಲ್ಲರೂ ತಿಳ್ಕೊಳ್ಳೋಣ. ಏನಂತೀರಿ? ನಮಸ್ಕಾರ.